ತಿಂಗಳಾದ್ರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಈ ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗಿದ್ದಾರೆ ಹಲವಾರು ಸಾರ್ವಜನಿಕರು. ಮತ್ತೊಂದು ಕಡೆ ವಿಜಯನಗರ ಮತ್ತು ಹೊಸಪೇಟೆಯ ಹಲವು ಅಂಗಡಿಗಳಲ್ಲಿ ಈ ಎಲೆಕ್ಟ್ರಿಕ್ ಸ್ಟವ್ಗಳು ಕೂಡ ಖಾಲಿ ಆಗ್ತಾ ಇದೆ. ಗ್ರಾಹಕರು ಎಲೆಕ್ಟ್ರಿಕ್ ಸ್ಟವ್ ಅಂಗಡಿಗಳ ಮುಂದೆ ಮುಗಿ ಬೀಳ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಿರೋ ಹಿನ್ನೆಲೆ ಇವತ್ತು ಏನು ಗ್ಯಾಸ್ ಮತ್ತು ಪೆಟ್ರೋಲಿಯಂ ತೈಲದ ಮೇಲೆ ಅದರ ಎಫೆಕ್ಟ್ ಬಿದ್ದಿರ್ತಕ್ಕಂಥದ್ದು. ಸಾಮಾನ್ಯ ಜನರು ಇವತ್ತು ಗ್ಯಾಸ್ ಸಿಗದೆ ಇರೋ ಕಾರಣಕ್ಕೆ ಏನು ಇಂಡೆಕ್ಸ್ ಸ್ಟವ್ಗಳು ಅಂದ್ರೆ ಈ ಕರೆಂಟಿನ ಸ್ಟವ್ಗಳ ಮೊರೆ ಹೋಗಿರ್ತಕ್ಕಂಥದ್ದು. ಆ ಕರೆಂಟಿನ ಸ್ಟವ್ಗಳ ಮೊರೆ ಹೋಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕರೆಂಟಿನ ಸ್ಟವ್ಗಳ ಸ್ಟಾಕ್ಗಳು ಕೂಡ ಇಲ್ಲದೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವ ರೀತಿಯಾಗಿ ಬರ್ತಕ್ಕಂತಹ ಆ ಸ್ಟವ್ಗಳು ಕೇವಲ 1 ತಾಸು 2 ತಾಸಲ್ಲಿ ಖಾಲಿ ಆಗ್ತದೆ ಅಂತಕ್ಕಂತಹ ಮಾಹಿತಿಯನ್ನ ಸ್ಥಳೀಯ ಏನು ವ್ಯಾಪಾರಸ್ಥರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕರೆಂಟಿನ ಸ್ಟವ್ಗೆ ಸಂಪೂರ್ಣವಾಗಿ ಬೇಡಿಕೆಗಳು ಇವತ್ತು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಕರೆಂಟ್ ಸ್ಟವ್ಗಳ ಸ್ಟಾಕ್ಗಳ ಕೊರತೆ ಕೂಡ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು. ಅಂಗಡಿಗಳಲ್ಲಿ ಸಾಕಷ್ಟು ಸ್ಟವ್ಗಳ ಕೊರತೆ ಎದುರಾಗಿರ್ತಕ್ಕಂಥದ್ದು. ಕರೆಂಟಿನ ಸ್ಟವ್ಗಳನ್ನ ಇವತ್ತು ಹೆಚ್ಚು ಕೇಳಲಿಕ್ಕೆ ಬಂದು ಜನ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು. ಕರೆಂಟ್ ಸ್ಟವ್ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ಕೂಡ ಸ್ಥಳೀಯ ಮಾಲೀಕರು ಕೂಡ ಹೇಳಿರ್ತಕ್ಕಂಥದ್ದು. ಸ್ಥಳೀಯ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಯಾವ ನಿಟ್ಟಿನಲ್ಲಿ ಸ್ಟವ್ಗಳು ಇವತ್ತು ಕೊರತೆ ಆಗ್ತಿದೆ ಅಂತಕ್ಕಂಥ ಗಮನಿಸಬಹುದು. ಇಲ್ಲಿ ಆ ಸ್ಟವ್ಗಳನ್ನು ಕೂಡ ತರಲಾಗ್ತಾ ಇದೆ. ಕೇವಲ 1-2 ಸ್ಟವ್ಗಳು ಬೇರೆ ಬೇರೆ ಕಡೆಯಿಂದ ತರ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸ್ಟವ್ಗಳು ಕೂಡ ಕಡಿಮೆ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಅದರ ಜೊತೆಗೆ ಏನೋ ಈ ಒಂದು ಮಾರ್ಕೆಟ್ ಅಲ್ಲಿ ಈ ಗ್ಯಾಸ್ ಸ್ಟವ್ ನ ಬೇಡಿಕೆ ಹೆಚ್ಚಾಗಿರೋದ್ರಿಂದ ನಮಗೆ ಈ ಒಂದು ಗ್ಯಾಸ್ ಸ್ಟವ್ಗಳು ಕೂಡ ಹೆಚ್ಚು ಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಈ ಕರೆಂಟ್ ಸ್ಟವ್ ಸಿಗ್ತಾ ಇದಾವೆ, ಏನ್ ಸರ್ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ? ಇಲ್ಲ, ಇದು ಸ್ವಲ್ಪ ಏನಂದ್ರೆ ಓವರ್ ಆಲ್ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಶಾರ್ಟೇಜ್ ಆಗಿದೆ ಎಲ್ಲಾ ಕಡೆ. ಆಕ್ಚುಲಿ ಯಾರು ಪ್ರಿಪೇರ್ಡ್ ಇದ್ದಿಲ್ಲ ಇಷ್ಟು ಹಿಂಗ್ ಡಿಮ್ಯಾಂಡ್ ಇರ್ತದೆ ಅಂತ ಹೇಳಿ. ಸೊ ಇಮಿಡಿಯೇಟ್ ವಾರಿಂದ ಇದರಿಂದ ಇಮಿಡಿಯೇಟ್ ಎಲ್ಲರೂ ಕೇಳ್ತಾ ಇದಾರೆ. ಈಗ ಡಿಮ್ಯಾಂಡ್ ಅಂದ್ರೆ ಎಲ್ಲರೂ ಫಾಲ್ ಸ್ಟವ್, ಇಂಡಕ್ಷನ್ ಎಲ್ಲರೂ ಕೇಳ್ತಾ ಇದಾರೆ. ಒಂದು ಓವರ್ ಆಲ್ ಮಾರ್ಕೆಟ್ ಡಿಮ್ಯಾಂಡ್ ಇರೋದ್ರಿಂದ ಯಾರ ಕಡೆಯಿಂದ ಸಿಗ್ತಾ ಇಲ್ಲ ಮಟೀರಿಯಲ್. ಯಾರು ಸಪ್ಲೈಯರ್ ಮ್ಯಾನುಫ್ಯಾಕ್ಚರ್ ಅವರು ಎಷ್ಟಂತ ಮಾಡ್ತಾರೆ, ಎಷ್ಟಂತ ಸ್ಟಾಕ್ ಇರ್ತಾರೆ, ಲೆವೆಲ್ಗೆ ಇಟ್ಟಿರ್ತಾರೆ. ಈಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಹೈ ಆಗಿದೆ ಓವರ್ ಆಲ್. ಸೊ ಅದರಿಂದ ಸಪ್ಲೈ ಇಲ್ಲ. ಇದಿಷ್ಟು ಸ್ಥಳೀಯ ಮಾಲೀಕರು ಹೇಳ್ತಾ ಇರತಕ್ಕಂಥದ್ದು. ಇವತ್ತು ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ, ಸಪ್ಲೈ ಕೂಡ ಕಡಿಮೆ ಆಗಿದೆ ಅಂತಕ್ಕಂತಹ ಮಾತುಗಳನ್ನ ಹೇಳಿದ್ದಾರೆ. ಈ ರೀತಿಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂತಹ ಮಾತು ಯಾರಿಗೂ ಕೂಡ ಗೊತ್ತಿದ್ದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತಿಂಗಳಾದ್ರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಈ ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗಿದ್ದಾರೆ ಹಲವಾರು ಸಾರ್ವಜನಿಕರು. ಮತ್ತೊಂದು ಕಡೆ ವಿಜಯನಗರ ಮತ್ತು ಹೊಸಪೇಟೆಯ ಹಲವು ಅಂಗಡಿಗಳಲ್ಲಿ ಈ ಎಲೆಕ್ಟ್ರಿಕ್ ಸ್ಟವ್ಗಳು ಕೂಡ ಖಾಲಿ ಆಗ್ತಾ ಇದೆ. ಗ್ರಾಹಕರು ಎಲೆಕ್ಟ್ರಿಕ್ ಸ್ಟವ್ ಅಂಗಡಿಗಳ ಮುಂದೆ ಮುಗಿ ಬೀಳ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಿರೋ ಹಿನ್ನೆಲೆ ಇವತ್ತು ಏನು ಗ್ಯಾಸ್ ಮತ್ತು ಪೆಟ್ರೋಲಿಯಂ ತೈಲದ ಮೇಲೆ ಅದರ ಎಫೆಕ್ಟ್ ಬಿದ್ದಿರ್ತಕ್ಕಂಥದ್ದು. ಸಾಮಾನ್ಯ ಜನರು ಇವತ್ತು ಗ್ಯಾಸ್ ಸಿಗದೆ ಇರೋ ಕಾರಣಕ್ಕೆ ಏನು ಇಂಡೆಕ್ಸ್ ಸ್ಟವ್ಗಳು ಅಂದ್ರೆ ಈ ಕರೆಂಟಿನ ಸ್ಟವ್ಗಳ ಮೊರೆ ಹೋಗಿರ್ತಕ್ಕಂಥದ್ದು. ಆ ಕರೆಂಟಿನ ಸ್ಟವ್ಗಳ ಮೊರೆ ಹೋಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕರೆಂಟಿನ ಸ್ಟವ್ಗಳ ಸ್ಟಾಕ್ಗಳು ಕೂಡ ಇಲ್ಲದೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವ ರೀತಿಯಾಗಿ ಬರ್ತಕ್ಕಂತಹ ಆ ಸ್ಟವ್ಗಳು ಕೇವಲ 1 ತಾಸು 2 ತಾಸಲ್ಲಿ ಖಾಲಿ ಆಗ್ತದೆ ಅಂತಕ್ಕಂತಹ ಮಾಹಿತಿಯನ್ನ ಸ್ಥಳೀಯ ಏನು ವ್ಯಾಪಾರಸ್ಥರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕರೆಂಟಿನ ಸ್ಟವ್ಗೆ ಸಂಪೂರ್ಣವಾಗಿ ಬೇಡಿಕೆಗಳು ಇವತ್ತು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಕರೆಂಟ್ ಸ್ಟವ್ಗಳ ಸ್ಟಾಕ್ಗಳ ಕೊರತೆ ಕೂಡ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು. ಅಂಗಡಿಗಳಲ್ಲಿ ಸಾಕಷ್ಟು ಸ್ಟವ್ಗಳ ಕೊರತೆ ಎದುರಾಗಿರ್ತಕ್ಕಂಥದ್ದು. ಕರೆಂಟಿನ ಸ್ಟವ್ಗಳನ್ನ ಇವತ್ತು ಹೆಚ್ಚು ಕೇಳಲಿಕ್ಕೆ ಬಂದು ಜನ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು. ಕರೆಂಟ್ ಸ್ಟವ್ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ಕೂಡ ಸ್ಥಳೀಯ ಮಾಲೀಕರು ಕೂಡ ಹೇಳಿರ್ತಕ್ಕಂಥದ್ದು. ಸ್ಥಳೀಯ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಯಾವ ನಿಟ್ಟಿನಲ್ಲಿ ಸ್ಟವ್ಗಳು ಇವತ್ತು ಕೊರತೆ ಆಗ್ತಿದೆ ಅಂತಕ್ಕಂಥ ಗಮನಿಸಬಹುದು. ಇಲ್ಲಿ ಆ ಸ್ಟವ್ಗಳನ್ನು ಕೂಡ ತರಲಾಗ್ತಾ ಇದೆ. ಕೇವಲ 1-2 ಸ್ಟವ್ಗಳು ಬೇರೆ ಬೇರೆ ಕಡೆಯಿಂದ ತರ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸ್ಟವ್ಗಳು ಕೂಡ
ಕಡಿಮೆ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಅದರ ಜೊತೆಗೆ ಏನೋ ಈ ಒಂದು ಮಾರ್ಕೆಟ್ ಅಲ್ಲಿ ಈ ಗ್ಯಾಸ್ ಸ್ಟವ್ ನ ಬೇಡಿಕೆ ಹೆಚ್ಚಾಗಿರೋದ್ರಿಂದ ನಮಗೆ ಈ ಒಂದು ಗ್ಯಾಸ್ ಸ್ಟವ್ಗಳು ಕೂಡ ಹೆಚ್ಚೆಚ್ಚು ಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಈ ಕರೆಂಟ್ ಸ್ಟವ್ ಸಿಗ್ತಾ ಇದಾವೆ, ಏನ್ ಸರ್ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ? ಇಲ್ಲ, ಇದು ಸ್ವಲ್ಪ ಏನಂದ್ರೆ ಓವರ್ ಆಲ್ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಶಾರ್ಟೇಜ್ ಆಗಿದೆ ಎಲ್ಲ ಕಡೆ. ಆಕ್ಚುಲಿ ಯಾರು ಪ್ರಿಪೇರ್ಡ್ ಇದ್ದಿಲ್ಲ ಇಷ್ಟು ಹಿಂಗ್ ಡಿಮ್ಯಾಂಡ್ ಇರ್ತದೆ ಅಂತ ಹೇಳಿ. ಸೊ ಇಮಿಡಿಯೇಟ್ ಆ ವಾರಿಂದ ಇದರಿಂದ ಇಮಿಡಿಯೇಟ್ ಎಲ್ಲರೂ ಕೇಳ್ತಾ ಇದಾರೆ ಈಗ ಡಿಮ್ಯಾಂಡ್. ಅಂದ್ರೆ ಎಲ್ಲರೂ ಫಾಲ್ ಸ್ಟವ್, ಇಂಡಕ್ಷನ್ ಎಲ್ಲರೂ ಕೇಳ್ತಾ ಇದಾರೆ. ಒಂದು ಓವರ್ ಆಲ್ ಮಾರ್ಕೆಟ್ ಡಿಮ್ಯಾಂಡ್ ಇರೋದ್ರಿಂದ ಯಾರ ಕಡೆಯಿಂದ ಸಿಗ್ತಾ ಇಲ್ಲ ಮಟೀರಿಯಲ್. ಯಾರು ಸಪ್ಲೈಯರ್ ಮ್ಯಾನುಫ್ಯಾಕ್ಚರ್ ಅವರು ಎಷ್ಟಂತ ಮಾಡ್ತಾರೆ, ಎಷ್ಟಂತ ಸ್ಟಾಕ್ ಇರ್ತಾರೆ, ಲೆವೆಲ್ಗೆ ಇಟ್ಟಿರ್ತಾರೆ. ಈಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಹೈ ಆಗಿದೆ ಓವರ್ ಆಲ್. ಸೊ ಅದರಿಂದ ಸಪ್ಲೈ ಇಲ್ಲ. ಇದಿಷ್ಟು ಸ್ಥಳೀಯ ಮಾಲೀಕರು ಹೇಳ್ತಾ ಇರತಕ್ಕಂಥದ್ದು. ಇವತ್ತು ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ, ಸಪ್ಲೈ ಕೂಡ ಕಡಿಮೆ ಆಗಿದೆ ಅಂತಕ್ಕಂತಹ ಮಾತುಗಳನ್ನ ಹೇಳಿದ್ದಾರೆ. ಈ ರೀತಿಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂತಹ ಮಾತು ಯಾರಿಗೂ ಕೂಡ ಗೊತ್ತಿದ್ದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತಿಂಗಳಾದ್ರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಈ ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗಿದ್ದಾರೆ ಹಲವಾರು ಸಾರ್ವಜನಿಕರು. ಮತ್ತೊಂದು ಕಡೆ ವಿಜಯನಗರ ಮತ್ತು ಹೊಸಪೇಟೆಯ ಹಲವು ಅಂಗಡಿಗಳಲ್ಲಿ ಈ ಎಲೆಕ್ಟ್ರಿಕ್ ಸ್ಟವ್ಗಳು ಕೂಡ ಖಾಲಿ ಆಗ್ತಾ ಇದೆ. ಗ್ರಾಹಕರು ಎಲೆಕ್ಟ್ರಿಕ್ ಸ್ಟವ್ ಅಂಗಡಿಗಳ ಮುಂದೆ ಮುಗಿ ಬೀಳ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಿರೋ ಹಿನ್ನೆಲೆ ಇವತ್ತು ಏನು ಗ್ಯಾಸ್ ಮತ್ತು ಪೆಟ್ರೋಲಿಯಂ ತೆಲದ ಮೇಲೆ ಅದರ ಎಫೆಕ್ಟ್ ಬಿದ್ದಿರ್ತಕ್ಕಂಥದ್ದು. ಸಾಮಾನ್ಯ ಜನರು ಇವತ್ತು ಗ್ಯಾಸ್ ಸಿಗದೆ ಇರೋ ಕಾರಣಕ್ಕೆ ಏನು ಇಂಡೆಕ್ಸ್ ಸ್ಟವ್ಗಳು ಅಂದ್ರೆ ಈ ಕರೆಂಟಿನ ಸ್ಟವ್ಗಳ ಮೊರೆ ಹೋಗಿರ್ತಕ್ಕಂಥದ್ದು. ಆ ಕರೆಂಟಿನ ಸ್ಟವ್ಗಳ ಮೊರೆ ಹೋಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕರೆಂಟಿನ ಸ್ಟವ್ಗಳ ಸ್ಟಾಕ್ಗಳು ಕೂಡ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವ ರೀತಿಯಾಗಿ ಬರ್ತಕ್ಕಂತಹ ಆ ಸ್ಟವ್ಗಳು ಕೇವಲ 1 ತಾಸು 2 ತಾಸಲ್ಲಿ ಖಾಲಿ ಆಗ್ತದೆ ಅಂತಕ್ಕಂತಹ ಮಾಹಿತಿಯನ್ನ ಸ್ಥಳೀಯ ಏನು ವ್ಯಾಪಾರಸ್ಥರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕರೆಂಟಿನ ಸ್ಟವ್ಗೆ ಸಂಪೂರ್ಣವಾಗಿ ಬೇಡಿಕೆಗಳು ಇವತ್ತು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಕರೆಂಟ್ ಸ್ಟವ್ಗಳ ಸ್ಟಾಕ್ಗಳ ಕೊರತೆ ಕೂಡ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು. ಅಂಗಡಿಗಳಲ್ಲಿ ಸಾಕಷ್ಟು ಸ್ಟವ್ಗಳ ಕೊರತೆ ಎದುರಾಗಿರ್ತಕ್ಕಂಥದ್ದು. ಕರೆಂಟಿನ ಸ್ಟವ್ಗಳನ್ನ ಇವತ್ತು ಹೆಚ್ಚು ಕೇಳಲಿಕ್ಕೆ ಬಂದು ಜನ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು. ಕರೆಂಟ್ ನ ಸ್ಟವ್ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ಕೂಡ ಸ್ಥಳೀಯ ಮಾಲೀಕರು ಕೂಡ ಹೇಳಿರ್ತಕ್ಕಂಥದ್ದು. ಸ್ಥಳೀಯ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಯಾವ ನಿಟ್ಟಿನಲ್ಲಿ ಸ್ಟವ್ಗಳು ಇವತ್ತು ಕೊರತೆ ಆಗ್ತಿದೆ ಅಂತಕ್ಕಂಥ ಗಮನಿಸಬಹುದು. ಇಲ್ಲಿ ಆ ಸ್ಟವ್ಗಳನ್ನು ಕೂಡ ತರಲಾಗ್ತಾ ಇದೆ. ಕೇವಲ 1-2 ಸ್ಟವ್ಗಳು ಬೇರೆ ಬೇರೆ ಕಡೆಯಿಂದ ತರ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸ್ಟವ್ಗಳು ಕೂಡ ಕಡಿಮೆ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಅದರ ಜೊತೆಗೆ ಏನೋ ಈ ಒಂದು ಮಾರ್ಕೆಟ್ ಅಲ್ಲಿ ಈ ಗ್ಯಾಸ್ ಸ್ಟವ್ ನ ಬೇಡಿಕೆ ಹೆಚ್ಚಾಗಿರೋದ್ರಿಂದ ನಮಗೆ ಈ ಒಂದು ಗ್ಯಾಸ್ ಸ್ಟವ್ಗಳು ಕೂಡ ಹೆಚ್ಚೆಚ್ಚು ಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಈ ಕರೆಂಟ್ ಸ್ಟವ್ ಸಿಗ್ತಾ ಇದಾವೆ, ಏನ್ ಸರ್ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ? ಇಲ್ಲ, ಇದು ಸ್ವಲ್ಪ ಏನಂದ್ರೆ ಓವರ್ ಆಲ್ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಶಾರ್ಟೇಜ್ ಆಗಿದೆ ಎಲ್ಲ ಕಡೆ. ಆಕ್ಚುಲಿ ಯಾರು ಪ್ರಿಪೇರ್ಡ್ ಇದ್ದಿಲ್ಲ ಇಷ್ಟು ಹಿಂಗ್ ಡಿಮ್ಯಾಂಡ್ ಇರ್ತದೆ ಅಂತ ಹೇಳಿ. ಸೊ ಇಮಿಡಿಯೇಟ್ ಆ ವಾರಿಂದ ಇದರಿಂದ ಇಮಿಡಿಯೇಟ್ ಎಲ್ಲರೂ ಕೇಳ್ತಾ ಇದಾರೆ ಈಗ ಡಿಮ್ಯಾಂಡ್. ಅಂದ್ರೆ ಎಲ್ಲರೂ ಫಾಲ್ ಸ್ಟವ್, ಇಂಡಕ್ಷನ್ ಎಲ್ಲರೂ ಕೇಳ್ತಾ ಇದಾರೆ. ಒಂದು ಓವರ್ ಆಲ್ ಮಾರ್ಕೆಟ್ ಡಿಮ್ಯಾಂಡ್ ಇರೋದ್ರಿಂದ ಯಾರ ಕಡೆಯಿಂದ ಸಿಗ್ತಾ ಇಲ್ಲ ಮಟೀರಿಯಲ್. ಯಾರು ಸಪ್ಲೈಯರ್ ಮ್ಯಾನುಫ್ಯಾಕ್ಚರ್ ಅವರು ಎಷ್ಟಂತ ಮಾಡ್ತಾರೆ, ಎಷ್ಟಂತ ಸ್ಟಾಕ್ ಇರ್ತಾರೆ, ಲೆವೆಲ್ಗೆ ಇಟ್ಟಿರ್ತಾರೆ. ಈಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಹೈ ಆಗಿದೆ ಓವರ್ ಆಲ್. ಸೊ ಅದರಿಂದ ಸಪ್ಲೈ ಇಲ್ಲ. ಇದಿಷ್ಟು ಸ್ಥಳೀಯ ಮಾಲೀಕರು ಹೇಳ್ತಾ ಇರತಕ್ಕಂಥದ್ದು. ಇವತ್ತು ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ, ಸಪ್ಲೈ ಕೂಡ ಕಡಿಮೆ ಆಗಿದೆ ಅಂತಕ್ಕಂತಹ ಮಾತುಗಳನ್ನ ಹೇಳಿದ್ದಾರೆ. ಈ ರೀತಿಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂತಹ ಮಾತು ಯಾರಿಗೂ ಕೂಡ ಗೊತ್ತಿದ್ದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.